ಎಲ್ಲರಿಗೂ ನಮಸ್ಕಾರ. ಗುರುಭ್ಯೋ ನಮಃ. ಭಗವದ್ಗೀತೆ ಬದುಕಿಗೆ ಭರವಸೆ ಸರಣಿಯ 2ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೆಯ ಭಾಗದಲ್ಲಿ ನಾವು ಭಗವದ್ಗೀತೆಯ ಹಿನ್ನೆಲೆಯನ್ನು ತಿಳಿದುಕೊಂಡಿದ್ದೇವೆ. ಈ ಭಾಗದಲ್ಲಿ ನಾವು ಭಗವದ್ಗೀತೆಯಲ್ಲಿ ಸಂಖ್ಯೆ 18ರ ಮಹತ್ವ ಹಾಗೂ ಭಗವದ್ಗೀತೆಯ 18 ಅಧ್ಯಾಯಗಳ ಕುರಿತ ವಿವರಗಳನ್ನು ತಿಳಿದುಕೊಳ್ಳೋಣ. ಗೀತೆಯಲ್ಲಿ 18 ಸಂಖ್ಯೆಗೆ ಬಹಳ ವಿಶೇಷವಾದ ಮಹತ್ವವಿದೆ ಮತ್ತು ಇದರ ಕುರಿತಾಗಿ ಪರಿಶೀಲಿಸೋಣ. ಗೀತೆಯು 18 ಅಧ್ಯಾಯಗಳನ್ನು ಹೊಂದಿದೆ. ಎರಡನೇದು, ಗೀತೆಯು ಮಹಾಭಾರತದ ಒಂದು ಭಾಗವಾಗಿದೆ. ಮಹಾಭಾರತವು 18 ಸಂಪುಟಗಳನ್ನು ಹೊಂದಿದೆ. ಮಹಾಭಾರತದ ಮಹಾಯುದ್ಧವು 18 ದಿನಗಳ ಕಾಲ ನಡೆಯಿತು. ಮಹಾಭಾರತದ ಮಹಾಯುದ್ಧದಲ್ಲಿ ಎರಡೂ ಕಡೆ ಯುದ್ಧ ಮಾಡಿದ ಸೈನ್ಯದಲ್ಲಿ ಒಟ್ಟು 18 ಸೇನಾ ತುಕಡಿಗಳು, ರೆಜಿಮೆಂಟ್ ಅಂತ ಏನು ಕರೀತೇವೆ, ಅವು ಇದ್ವು. ಇದರಲ್ಲಿ 11 ತುಕಡಿಗಳು ಕೌರವರದ್ದು ಹಾಗೂ 7 ತುಕಡಿಗಳು ಪಾಂಡವರದ್ದಾಗಿದ್ದವು. ಪ್ರತಿ ಸೇನಾ ತುಕಡಿಯಲ್ಲಿ 21,870 ಆನೆಗಳು, 21,870 ರಥಗಳು, 65,610 ಕುದುರೆಗಳು ಮತ್ತು 1,09,350 ಸೈನಿಕರನ್ನು ಒಳಗೊಂಡಿತ್ತು. ಈ ಪ್ರತಿಯೊಂದು ಸಂಖ್ಯೆಗಳಲ್ಲಿರುವ ಅಂಕೆಗಳನ್ನು ಕೂಡಿದರೆ ಒಟ್ಟು 18 ಆಗುತ್ತದೆ. ಭಗವದ್ಗೀತೆಯ ಮೊದಲ ಅಧ್ಯಾಯದಲ್ಲಿ ದುರ್ಯೋಧನನು ಪಾಂಡವರ ಸೈನ್ಯದ ವಿಮರ್ಶೆ ಮಾಡುವಾಗ 18 ಮುಖ್ಯ ನಾಯಕರನ್ನು ಹೆಸರಿಸುತ್ತಾನೆ. ಭಗವದ್ಗೀತೆಯ ಮೊದಲ ಅಧ್ಯಾಯದಲ್ಲಿ 18 ಪಾಂಡವ ನಾಯಕರು ಧ್ವನಿಸಿದ ಊದಿದ 18 ಶಂಖಗಳನ್ನು ಸಂಜಯನು ಹೆಸರಿಸುತ್ತಾನೆ. ಗೀತೆಯ 10ನೇ ಅಧ್ಯಾಯದಲ್ಲಿ ಭಗವಂತನು ತನ್ನ ದೈವಿಕ ಅಭಿವ್ಯಕ್ತಿಯನ್ನು ವಿಭೂತಿ ರೂಪ 18 ಶ್ಲೋಕಗಳಲ್ಲಿ ವಿವರಿಸುತ್ತಾನೆ. ಸರ್ವಶಕ್ತನಾದ ಭಗವಂತನ ಸರ್ವವ್ಯಾಪಿತ್ವವನ್ನು ಹಂಸ ಪಕ್ಷಿಯಿಂದ ಪ್ರಾರಂಭ ಆಗಿ ಅವನ 18 ರೂಪಗಳನ್ನು ವಿವಿಧ ರೀತಿಯಲ್ಲಿ ವರ್ಣಿಸಲಾಗಿದೆ. ಇದು ಕಠೋಪನಿಷತ್ ಸಂಬಂಧಪಟ್ಟಂತಹ ಉಪನಿಷತ್ತೇನಿದೆ, ಆ ಉಪನಿಷತ್ತು ಸಹ ಗೀತೆಯಲ್ಲಿನ ಅನೇಕ ಪರಿಕಲ್ಪನೆಗಳಿಗೆ ಆಧಾರವಾಗಿದೆ. ಈಗ ಭಗವದ್ಗೀತೆಯಲ್ಲಿರ್ತಕ್ಕಂಥ 18 ಅಧ್ಯಾಯಗಳನ್ನು ನಾವು ತಿಳಿದುಕೊಳ್ಳೋಣ. ಈ 18 ಅಧ್ಯಾಯಗಳಲ್ಲಿ ಒಟ್ಟು 701 ಶ್ಲೋಕಗಳಿವೆ. ಈ ಅಧ್ಯಾಯಗಳನ್ನು 3 ಭಾಗಗಳನ್ನಾಗಿ ಕೆಲವು ಜ್ಞಾನಿಗಳು, ಸಂತರು ವಿಂಗಡಿಸ್ತಾರೆ. ಪ್ರತಿ ಅಧ್ಯಾಯದ ಹೆಸರು ಮತ್ತು ಆ ಅಧ್ಯಾಯದಲ್ಲಿರುವ ಶ್ಲೋಕಗಳನ್ನು ನಾವು ಗಮನಿಸಿದರೆ, ಮೊದಲ ಭಾಗಕ್ಕೆ ದೈವಿಕ ಜ್ಞಾನಕ್ಕೆ ದಾರಿ ಅನ್ನುವಂತಹ ಒಂದು ಭಾಗವನ್ನು ಮಾಡಬಹುದು. ಅದು 15 ಅಧ್ಯಾಯ 1ರಿಂದ 6ರವರೆಗೆ ಒಟ್ಟು 280 ಶ್ಲೋಕ ಇವೆ. ಅಧ್ಯಾಯ 1 ಅರ್ಜುನ ವಿಷಾದ ಯೋಗ 47 ಶ್ಲೋಕಗಳಿವೆ. ಅಧ್ಯಾಯ 2 ಸಾಂಖ್ಯ ಯೋಗ 72 ಶ್ಲೋಕಗಳಿವೆ. ಅಧ್ಯಾಯ 3 ಕರ್ಮಯೋಗ 43 ಶ್ಲೋಕಗಳಿವೆ. ಅಧ್ಯಾಯ 4 ಜ್ಞಾನಯೋಗ, ಕೆಲವರು ಅದನ್ನು ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತಲೂ ಸಹ ಹೇಳ್ತಾರೆ, 42 ಶ್ಲೋಕಗಳಿವೆ. ಅಧ್ಯಾಯ 5 ಸನ್ಯಾಸ ಯೋಗ, ಕರ್ಮ ಸನ್ಯಾಸ ಯೋಗ ಅಂತಲೂ ಸಹ ಹೇಳಲಾಗುತ್ತೆ, 29 ಶ್ಲೋಕಗಳು. ಅಧ್ಯಾಯ 6 ಆತ್ಮ ಸಂಯಮ ಯೋಗ 47 ಶ್ಲೋಕಗಳಿವೆ. ಇನ್ನು 2ನೇ ಭಾಗವನ್ನು ಗಮನಿಸಿದರೆ ಅದಕ್ಕೆ ದೈವಿಕ ಮತ್ತು ಆಧ್ಯಾತ್ಮಿಕ ಜ್ಞಾನ, ಈ 2ನೇ ಭಾಗಕ್ಕೆ ಅಂತ ಹೇಳ್ತಾರೆ. ಇದು ಅಧ್ಯಾಯ 7ರಿಂದ 12ರವರೆಗಿದೆ. ಒಟ್ಟು 209 ಶ್ಲೋಕಗಳಿವೆ. ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ 30 ಶ್ಲೋಕಗಳಿವೆ. ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ 28 ಶ್ಲೋಕಗಳು. ಅಧ್ಯಾಯ 9 ರಾಜವಿದ್ಯಾ ರಾಜಗುಹ್ಯ ಯೋಗ 34 ಶ್ಲೋಕಗಳು. ಅಧ್ಯಾಯ 10 ವಿಭೂತಿ ಯೋಗ 42 ಶ್ಲೋಕಗಳು. ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ 55 ಶ್ಲೋಕಗಳು. ಅಧ್ಯಾಯ 12 ಭಕ್ತಿ ಯೋಗ 20 ಶ್ಲೋಕಗಳು. ಇನ್ನು 3ನೇ ಭಾಗವನ್ನು ನಾವು ಗಮನಿಸಿದರೆ, ಮೊದಲ 2 ಭಾಗಗಳ ಪುನರಾವರ್ತನೆ ಈ ಅಧ್ಯಾಯ 13ರಿಂದ 18ರವರೆಗೆ ಬರುತ್ತೆ, ಒಟ್ಟು 212 ಶ್ಲೋಕಗಳು. ಅಧ್ಯಾಯ 3 ಕ್ಷೇತ್ರಜ್ಞ ಯೋಗ 35 ಶ್ಲೋಕಗಳು. ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ 27 ಶ್ಲೋಕಗಳು. ಅಧ್ಯಾಯ 15 ಪುರುಷೋತ್ತಮ ಯೋಗ 20 ಶ್ಲೋಕಗಳು. ಅಧ್ಯಾಯ 16 ದೈವಾಸುರ ಸಂಪದ್ವಿಭಾಗ ಯೋಗ 24 ಶ್ಲೋಕಗಳು. ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ 28 ಶ್ಲೋಕಗಳು. ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ 78 ಶ್ಲೋಕಗಳು. ಮುಂದಿನ ವಿಭಾಗದಲ್ಲಿ ನಾವು ಪ್ರತಿಯೊಂದು ಅಧ್ಯಾಯದಲ್ಲಿ ಶ್ಲೋಕವಾರು ನಾವು ವಿವರಣೆಯನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸೋಣ. ನಮಸ್ಕಾರ.